ನಂತರ ಏನಿಲ್ಲ, ಇದರಲ್ಲಿ SLC ಆದ್ಮೇಲೆ ನೆಕ್ಸ್ಟ್ 10th ಆಯ್ತಲ್ಲ, 11th ಸ್ಟ್ಯಾಂಡರ್ಡ್ನಲ್ಲಿ ನಮ್ಮ ತಂದೆ ನೀನು ಈ ಥರ ಎಲ್ಲ ಅದೇ ಚುಟ್ಟು ಬಿಡಬೇಕು ಎಲ್ಲ ಹೇಳಿದ್ರಲ್ಲ, ನಾ ಅದೆಲ್ಲ ಬಿಡಲ್ಲ, ನಾನು MCom BCom ಓದಬೇಕು ಹಾಗೆ ಹೀಗೆ ಅಂತ ನಾನು ಹೇಳಿದೆ. ಅಕ್ಕಪಕ್ಕದ ಮನೆಯವರೆಲ್ಲ ಹೇಳೋರು, ನೀ ಸಂಸ್ಕೃತ ತೊಗೊಂಡು ನಿಮ್ಮ ಅಪ್ಪನ ಮಾತು ಕೇಳ್ಬೇಡ, ಅವ್ರ ಥರ ನೀನು ಮೊದಲೇ ನಿಮ್ಮ ಅಪ್ಪ ಹುಚ್ಚ, ನೀನು ದೊಡ್ಡ ಹುಚ್ಚ ಆಗ್ಬಿಡ್ತೀಯ, ಆಮೇಲೆ ಸಂಸ್ಕೃತದಲ್ಲಿ ಏನು ಕಾಸು ಗೀಸು ಗಿಟ್ಟಲ್ಲ, ನಿಮ್ಮ ಮನೇಲಿ ಈಗಲೇ ಸಾಕಷ್ಟು ಕಿತ್ತು ತಿನ್ನುವಂಥ ಬಡತನ ಇದೆ, ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಇನ್ನೂ ದೊಡ್ಡದಾಗ್ಬಿಡುತ್ತೆ ಬಡತನ, ಅದೆಲ್ಲ ಆಗೋದಿಲ್ಲ, ನೀನು ಏನೇ ಮಾಡಿದ್ರು ಪಟ್ಟು ಹಿಡಿದು ಬಿಡು, ನೀನು ಬಿಡಬೇಡ ನಿಮ್ಮ ಅಪ್ಪನಿಗೆ, ನಾನು ಓದಲ್ಲ ಅಂತ ಹೇಳ್ಬಿಟ್ಟು, ಸಂಸ್ಕೃತ ಓದಲ್ಲ ಅಂತ ಹೇಳಿ ಬೇರೆನೇ ತಗೋ ಅಂತ. ಇಲ್ಲ ಇಲ್ಲ, ನೀನು ಏನೇ ಆದರೂ ನಾನು ನಿನಗೆ ಸಂಸ್ಕೃತನೇ ಕೊಡಿಸೋದು, ನೀನು ಬೇರೆ BCom ಅವೆಲ್ಲ ಓದೋಂಗಿಲ್ಲ ಅಂತ ನಮ್ಮಪ್ಪ ಹೇಳ್ಬಿಟ್ಟು ಏನು ಮಾಡಿದ್ರು, ಸರಿ ನೀನು ಪರೀಕ್ಷೆಗೆ ಕಳಿಸಿದ್ರೆ ತಾನೇ ನೀನು ನೆಕ್ಸ್ಟ್ BComಗೆ ಇದಕ್ಕೆ ಹೋಗೋದು, ನೀನು ನಾನು ಪರೀಕ್ಷೆಗೆ ಕಳಿಸಲ್ಲ, ಅವಾಗೇನು ಮಾಡ್ತೀಯ ಅಂದರು. ಸರಿ, ನನಗೆ ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ಬೇಡ ಬಿಡು, ನನಗೇನು ನಮ್ಮಪ್ಪ ಊಟ ಹಾಕ್ತಾರೆ, ಊಟ ಮಾಡ್ಕೊಂಡು ಇದು ಬಿಡೋದು ಅಷ್ಟೇ, ಅಲ್ಲ ಊಟ ಮಾಡ್ಕೊಂಡು ಇರೋದು ಅಷ್ಟೇ ಸರ್ ಗೊತ್ತಿದ್ದು, ಮುಂದಕ್ಕೆ ಗೊತ್ತಿರಲಿಲ್ಲ ನನಗೆ. ಬೇರೆಯವ್ರ ಮನೆಯಲ್ಲೆಲ್ಲ ದುಡಿಬೋದು, ಎಲ್ಲ ಮಾಡ್ಬೋದು, ನಾನು ದುಡಿತೀನಿ ಅನ್ನೋದು ಬಂದಿರಲಿಲ್ಲ ಇನ್ನು, ಅದನ್ನು ಅವರು ತಿಳಿಸೂ ಇರಲಿಲ್ಲ ಯಾವತ್ತೂ. ಇನ್ನೇನಕ್ಕೆ ಅಂದ್ಬಿಟ್ಟು ನಾನು ಅದೇ ಎಲ್ಲ ನೋಟ್ ಪುಸ್ತಕದಲ್ಲೂ ಒಂದೊಂದು ಸಿನಿಮಾ ಹಾಡಿನ ಪುಸ್ತಕ ಮಧ್ಯದಲ್ಲಿ ಇಟ್ಕೊಡೋದು, ಅದನ್ನ ಅವ್ರು ಪಾಠ ಮಾಡ್ತಾ ಇದ್ರೆ ನಾನು ಇದು ನೋಡ್ತಾ ಇರೋದು. ಅವ್ರ ಪ್ರಶ್ನೆ ಕೇಳಿದ್ರೆ ಎಷ್ಟೋ ಸಿನಿಮಾಲ್ ತೋರಿಸ್ತಾರಲ್ಲ, ಇವ್ರು ಯಾವುದೋ ಯೋಚನೆಯಲ್ಲಿ ಮಗ್ನರಾಗಿರ್ತಾರೆ, ಅವ್ರ ಕ್ವಶನ್ ಕೇಳಿ ನಾನೇನು ಹೇಳ್ತಿದ್ದೆ ಅಂದರೆ ಏನು ಹೇಳೋಕ್ಕಾಗಲ್ವಲ್ಲ, ಎಷ್ಟೋ ಸಿನಿಮಾಗಳಲ್ಲೆಲ್ಲ ಗಾಳಿ ಮಾತು ಅದರಲ್ಲೆಲ್ಲ ಬಂದಿದೆ, ಆ ಥರ ಇದ್ದೆ ನಾನು. ಆಮೇಲೆ ಒಂದ್ಸತಿ ಅವರೆಲ್ಲ ಕೇಳಿದರು, ಮೇಷ್ಟ್ರೆಲ್ಲ, ಯಾಕೆ ನೀನು ಮುಂಚೆ ಎಷ್ಟು ಒಂಥರ ಅಟೆಂಟಿವ್ ಆಗಿ ಇರ್ತಾ ಇದ್ದೆ ನೀನು, ಇವಾಗ ನಿನ್ನ ಗಮನ ಎಲ್ಲೋ ಇರುತ್ತೆ, ನಿನ್ಗೇನು ಎಲ್ಲ ಹುಡುಗರು ಎಷ್ಟು ಚೆನ್ನಾಗಿ ಓದ್ತಾರೆ, ಎಷ್ಟು ಮಾರ್ಕ್ಸ್ ತೆಗಿತಾರೆ, ನಿನ್ಗೇನು ಬಂದಿದೆ, ಕರಿ ನಿಮ್ಮ ಅಪ್ಪನಿಗೆ ಹೇಳ ಅಂತ. ಅಯ್ಯೋ ನಮ್ಮ ಅಪ್ಪನಿಗೆ ಹೇಳಿ ಏನು ಇಷ್ಟು ಧೈರ್ಯವಾಗಿ ಹೇಳ್ತಾ ಇದೆ, ನಿಮ್ಮ ಅಪ್ಪನಿಗೆ ಹೇಳಿ ಅಂತ. ನಿಮ್ಮ ಅಪ್ಪನಿಗೆ ಹೇಳಿದ್ರೆ ಏನು ಮಾಡೋರು, ಅವರೇ ಹೇಳಿರೋದು, ಅವ್ರೇನು ಹೇಳಿದ್ದಾರೆ ಅಂತ. ಅವ್ರು ಇನ್ನೂ ಗಾಬರಿ, ಡಬಲ್ ಗಾಬರಿ. ನನಗೇನು ಗಾಬರಿ ಇಲ್ಲ, ಅವ್ರಿಗೆ ಗಾಬರಿ. ನಮ್ಮಪ್ಪ ಪರೀಕ್ಷೆಗೆ ಕಳ್ಸಲ್ವಂತೆ. ಅವರ ಹಣೆ ಚೆಚ್ಕೊಂಡು ಇದೇನು ಕರ್ಮನೋ, ಇದೇನು ಕತೆನೋ, ವಿಚಿತ್ರನೋ, ನಂಬಕ್ಕಾಗಲ್ಲ ಬಿಡಲ್ಲ ಅಂತ. ನಾನು ಹೇಳೋ ಎಷ್ಟೋ ವಿಷಯಗಳು ಯಾರಿಗೂ ನಂಬಕ್ಕಾಗಲ್ಲ. ನೀವು ನಂಬಕ್ಕಾಗಲ್ಲ ಅಂತ ಕಾಮೆಂಟ್ ಬೇಕಾದ್ರೂ ಮಾಡಿ, ಎದುರಿಗೆ ಸಿಕ್ಕಾಗ್ಬೇಕಾದ್ರೆ ಹೇಳಿ, ನಾನು ನಿಜವಾಗ್ಲೂ ಸಂತೋಷ ಪಡ್ತೀನಿ, ಯಾಕೆಂದ್ರೆ ಅದು ಸತ್ಯ ಅಂತ ನನಗೆ ಗೊತ್ತಿದೆಯಲ್ಲ. ನಿಮಗೆ ಸುಳ್ಳು ಅನ್ಸ್ಬೋದು, ಅದು ತಪ್ಪೇನಿಲ್ಲ, ಯಾಕೆಂದ್ರೆ ಅದು ಹಾಗೇನೆ. ಅದು ಎಲ್ರಿಗೂ ಏನು ನಾರ್ಮಲ್ ಆಗಿರೋ ವಿಷಯನ ಎಲ್ಲರೂ ನಂಬ್ತಾರೆ, ಅಬ್ನಾರ್ಮ್ಯಾಲಿಟಿ ಇದಾಗಲಿ ಎರಡೂ ನಂಬಲ್ಲ, ಯಾರೂ ನಂಬಲ್ಲ. ಸರಿ, ಆಮೇಲೆ ನಿನಗೆ ಹಾಲ್ ಟಿಕೆಟ್ಗೆ ದುಡ್ಡು ಕಟ್ಬಿಟ್ಟು ಬಾ, ಇಲ್ಲಾಂದ್ರೆ ಕ್ಲಾಸ್ನಲ್ಲಿ ಎಲ್ಲರ ಎದುರಿಗೂ ಅವಮಾನ ಆಗುತ್ತೆ ಅಂತ ಹೇಳಿದ್ರು ನಮ್ಮ ತಂದೆನೆ. ಸರಿ, ನಾನು ಟಿಕೆಟ್ಗೆ ಅದು ಎಷ್ಟು 8 ಆಣಿನೋ 10 ಆಣಿನೋ ಅಷ್ಟೇ ಅವಕ್ಕೆಲ್ಲ ಇದು ಹೇಳ್ತಾ ಇರೋದು ನಾನು ಸುಮಾರು 66ನೇ ಇಸ್ವಿನೋ ಏನು. ಸರಿ, ಕಟ್ಬಿಟ್ಟು ಬಂದಿದ್ದೆ. ಆಮೇಲೆ ಇನ್ಯಾವತ್ತು ಎಲ್ಲರೂ ಹಾಲ್ ಟಿಕೆಟ್ ಈಸ್ಕೊಂಡಿದ್ದಾರೆ, ನಾನು ಈಸ್ಕೊಂಡೇ ಇಲ್ಲ. ಹೋಗಿ ಈಸ್ಕೊಂಬ ಅಂದ್ರು ನಮ್ಮಪ್ಪ, ನಾಳೆ ಪರೀಕ್ಷೆ ಅನ್ನುವಾಗ, ಆಮೇಲೆ ಸುಮ್ಮನೆ ಅವಮಾನ ಆಗ್ಬೋದು, ಈಸ್ಕೊಂಬ ಅಂತ. ಹಿಂದಿನ ದಿವಸ ಈಸ್ಕೊಂಬಂದಿದ್ದೀನಿ, ಗೊತ್ತಿಲ್ಲ. ಪರೀಕ್ಷೆ ದಿವಸ ನನ್ನ ಎಬ್ಬಿಸ್ಬಿಟ್ಟು, ಬೇಗ ರೆಡಿಯಾಗೋ, ನೀನು ಪರೀಕ್ಷೆಗೆ ಹೋಗ್ಬೇಕಲ್ಲ ಅಂದರು. ನಾನೇ ಕಪ್ಪ ಹೋಗ್ಬೇಕು, ನಾನು ಹೋಗಲ್ವಲ್ಲ, ನಾವು ಓದೇ ಇಲ್ಲ, ನಾನೇ ಹೋಗ್ಲಿದ್ದ. ಇಲ್ಲ ನಿನಗೆ ಅನುಭವ ಆಗುತ್ತೆ, ನೀನೇನು ಭಯ ಬೀಳ್ಬೇಡ, ಫೇಲ್ ಆದ್ರೂ ಏನು ತೊಂದರೆ ಇಲ್ಲ, ನಾನೇನು ಮಾಡಲ್ಲ, ನಿನಗೆ ಹೋಗ್ಬಿಟ್ ಬಾ ಅಂದರು. ಸರಿ, ಎಲ್ಲ ಆಶ್ಚರ್ಯ, ಬರಲ್ಲ ನಾನು ಈ ಥರ ನಮ್ಮಪ್ಪ ಕಳಿಸಲ್ಲ ಅಂತಿದ್ದವನು ಪರೀಕ್ಷೆಗೆ ಬಂದಿದ್ದಾನಲ್ಲ ಅಂತ. ಹೌದು, ನಾನು ಜಾಮಿಟ್ರಿ ಬಾಕ್ಸೇ ತೊಗೊಂಡೋಗಿರಲಿಲ್ಲ, ಮ್ಯಾಥಮೆಟಿಕ್ಸ್ ಅದಕ್ಕೆಲ್ಲ. ಆ ಥರ ಎಲ್ಲ ಒಳ್ಳೊಳ್ಳೆ ಅನುಭವಗಳಾಯಿತು. ಎಲ್ಲ ಏನು ಮಾರ್ಕ್ಸ್ ಎಲ್ಲ 5, 10, 8 ಅಷ್ಟೇ, 100ಕ್ಕೆ 30 ಅಲ್ಲ, 29 ಅಲ್ಲ, ಆ ಥರನೇ ತೆಗೆದಿದ್ದೆ. ಆಮೇಲೆ ರಿಸಲ್ಟ್ ನೋಡೋಕ್ಕೂ ಹೋಗಿದ್ದೀನಿ. ಇಷ್ಟೆಲ್ಲ ಆದಮೇಲೆ ನಾರಾಯಣ್ ಶೆಟ್ರು ಅಂತ ಇದ್ರಲ್ಲಿ ನಮ್ಮ ತಂದೆ ಸ್ನೇಹಿತರೆ, ಸೃಜನಾ ಅಂತ ಅವರ ಕಾವ್ಯನಾಮ, ಅವರು ಏನಾಯ್ತು ರಿಸಲ್ಟು, ಪಾಸಾ ನೀನು ಅಂದರು. ಇಲ್ಲ, ನಾನು ಫೇಲ್. ಸರಿಯಾಗಿ ಹೇಳು, ಫೇಲ್ ಅಂತ ಇಷ್ಟು ಹೆಮ್ಮೆಯಿಂದ ಹೇಳ್ತಾ ಇದೆಯಲ್ಲೋ, ನಿಮ್ಮಪ್ಪ ಸುಮ್ಮನೆ ಬಿಡ್ತಾರ? ಇಲ್ಲ, ನಮ್ಮ ಅಪ್ಪನೇ ಹೇಳಿದ್ರು, ನೀ ಫೇಲ್ ಆಗ್ತೀಯ, ಕುಕ್ನಳ್ಳಿ ಕೆರೆಗೆ ಹೋಗಿ ಏನು ಬಿದ್ದೋಗ್ಬೇಡ, ಮನೆಗೆ ಬಾ ಅಂತ. ಮನೆಗೆ ಬಂದಾಗ ಒಂದು ಆಶ್ಚರ್ಯ ಕಾದಿತ್ತು ನನಗೆ. ಏನು, ಈಗ ನಿನಗೆ ಯಾವ ಕಾಲೇಜ್ನಲ್ಲೂ ನಿನಗೆ ಇನ್ನು ಸೀಟ್ ಕೊಡೋದಿಲ್ಲ, ಫೇಲ್ ಆಗ್ಬಿಟ್ಟಿದ್ಯಾ, ಫೇಲ್ ಕ್ಯಾಂಡಿಡೇಟ್ ಅಂತ ಆಗ್ಬಿಡುತ್ತೆ. ನಾನು ಕಷ್ಟಪಟ್ಟು ಹೇಗೋ ನಾನು ಒಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ಅದನ್ನು ಉಪಯೋಗಿಸಿ ನಿನಗೆ ಸಂಸ್ಕೃತಗೆ ಸೇರಿಸ್ತೀನಿ, ನೀ ಸಂಸ್ಕೃತಗೆ ಸೇರ್ಕೊಂಡು ಅದನ್ನೇ ಓದಬೇಕು, ಇನ್ನೆಲ್ಲೂ ನಿಂಗೆ ಸೀಟ್ ಸಿಗಲ್ಲ ಅಂದ್ಬಿಟ್ರು. ಆದರೆ ಅದಕ್ಕೆ ಪಾಸ್ ಆಗಬೇಕಲ್ಲ, 11th ಸ್ಟ್ಯಾಂಡರ್ಡ್. ಈಗ ಕಟ್ಬಿಡು ಸಪ್ಲಿಮೆಂಟ್ರಿ, ಪಾಸ್ ಆಗ್ಬಿಡು, ನೆಕ್ಸ್ಟ್ ಇನ್ನು ಸಂಸ್ಕೃತಕ್ಕೆ ಹಾಕ್ತೀನಿ ಅಂತ.
ನನ್ಗೊಂಥರ ಹಠ ಬಂದು, ಹೇಗಿದ್ರು ಪಾಸ್ ಆದ್ರೆ ತಾನೇ ಇವರು ನನ್ನ ಸಂಸ್ಕೃತಿ ಸೇರಿಸೋದು, ಪಾಸೇ ಆಗೋದು ಬೇಡ ಅಂತ ನಾನು ಓದ್ತಾನೆ ಇರ್ತಿರ್ಲಿಲ್ಲ. ಅಷ್ಟೇ ಮಾರ್ಕ್ಸ್ ಅಲ್ಲಲ್ಲೇ ತೆಗಿತಾ ಇದ್ದೆ. ಒಂದು ಇಲ್ಲಿ ನಾನು ಒಂದು ಸ್ವಾರ್ಥ ಬಳಸ್ಕೊಂಡೆ ಅಂದ್ರೆ, ಇವಾಗೇನು ಸ್ಕೂಲ್ಗೆ ಹೋಗೋಂಗಿಲ್ಲ. ನಾನು ಇವತ್ತು ಹೋಗದೆ ಇದ್ರೆ ನಾಳೆ ಲೀವ್ ಲೆಟರ್ ಕೇಳೋರು. ಲೀವ್ ಲೆಟರ್ ಎಲ್ಲಿಂದ ತಂದ್ಕೊಡ್ಲಿ? ನಮ್ಮ ಅಪ್ಪನ ಹತ್ರ ಸ್ಕೂಲ್ಗೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನಾ ಸ್ಕೂಲ್ಗೆ ಹೋಗಿದೆ, ಚಕ್ಕರ್ ಹೊಡೆದು ಪ್ರೀಮಿಯರ್ ಸ್ಟುಡಿಯೋ ಹೋಗಿ ಶೂಟಿಂಗ್ ಎಲ್ಲ ನೋಡ್ಕೊಂಬಂದು, ಮಾರನೇ ಸರ್ ಲೀವ್ ಲೆಟರ್ ಎಲ್ಲಿ ನಿಮ್ಮ ಅಪ್ಪ ಕೊಟ್ರ ಏನು ಅಂತ ಕೇಳಿದ್ರಿ, ಏನಿದ್ ಮಾಡ್ಲಿ ನಾನು? ಇವಾಗ ಫೇಲ್ ಆಗಿರೋದ್ರಿಂದ ಅದು ಇಲ್ವಲ್ಲ. ನಮ್ಮಪ್ಪ ಕಾಲೇಜ್ಗೆ ಹೋದ್ರೆ ನಮ್ಮಮ್ಮನಿಗೆ ಏನೋ ಒಂದು ಹೇಳ್ಬಿಟ್ಟು ಅವರು ಮಾರ್ಕೆಟ್ಗೆ ಹೋಗಿ ಹೂ ತಗೊಂಬ, ತರಕಾರಿ ತಗೊಂಬ, ಹಣ್ಣು ತಗೊಂಬ ಅಂತ ಅಂದ್ಬಿಟ್ಟು ಅವ್ರು ಕಾಸು ಕೊಟ್ರೆ, ಬಸ್ ಚಾರ್ಜ್ ಸೇರಿ, ಬಸ್ ಚಾರ್ಜ್ ಅಂದ್ರೆ 5 ಪೈಸಾ, 10 ಪೈಸಾ ಅದಕ್ಕೆ ಕೊಡೋರು. ನಾನು 10 ಪೈಸಾ, ಅದಕ್ಕೆ ಇನ್ನೊಂದು 30 ಪೈಸಾ ಹಾಕಿದ್ರೆ 40 ಪೈಸೆಗೆ ಉಮಾ ಟಾಕೀಸ್ನಲ್ಲಿ ಪಿಕ್ಚರ್ ನೋಡ್ಬೋದು ಗಾಂಧಿ ಕ್ಲಾಸ್ನಲ್ಲಿ. 40 ಬಿಟ್ರೆ ಇನ್ನು ಎಲ್ಲ ಕಡೆ 63, ಅಂದ್ರೆ 10 ಆಣೆ, 58 ಆಣೆ, 12 2 ಆಣೆ. ಅದೇನೋ 62 ಇರಲಿಲ್ಲ, 63 ಪೈಸಾ ಅಂತಿತ್ತು. ಬ್ಲ್ಯಾಕ್ನಲ್ಲಿ 75ಕ್ಕೆ ಹೋಗೋದು ಬ್ಲ್ಯಾಕ್ ಟಿಕೆಟ್ ಆದ್ರೆ. ಬ್ಲ್ಯಾಕ್ ಟಿಕೆಟ್ ತೊಗೊಂಡು ನೋಡೋದು ಅಷ್ಟೇ. ಈ 63 ಪೈಸೆನೇ ನನ್ನ ಕೈಲಿ ಇರ್ತಿರ್ಲಿಲ್ಲ, ನಾನೇ ದುಡಿತಿದ್ನೇ ಏನಿಲ್ಲ. ಆದರೆ ನಮ್ಮ ಅಪ್ಪನ ಪರ್ಸ್ನಲ್ಲಿ ಕಾಯಿನ್ಸ್ಗಳು ಎಗರಿಸ್ತಾ ಇದ್ದೆ. ಹಿಂಗಿರೋದು ಇಟ್ಟಿರೋರು ಯಾವಲ್ಲಾರು ಅವರು ಹೊರಗಡೆ ಹೋಗಿದ್ದಾಗ ಎಲ್ಲ ಮಾಡಿದಾಗ ತೆಗೆದು ನೋಡ್ಬಿಟ್ಟು ಯಾವ ಕಾಯಿನ್ಸ್ ಜಾಸ್ತಿ ಇರುತ್ತೆ, 1 ರೂಪಾಯಿ ಮುಟ್ತಾ ಇರಲಿಲ್ಲ. ಇನ್ನು ಮಿಕ್ಕಿದ್ದೆಲ್ಲ ಒಂದು ಸ್ವಲ್ಪ ತೊಗೊಂಡು ಒಂದು ಖಾಲಿ ಬೆಂಕಿ ಪಣ್ಣದಲ್ಲಿಟ್ಟು ಕೂಡಾಕಿ 63 ಪೈಸಾ ಮಾಡಿ ಹೋಗಿ ಸಿನಿಮಾ ನೋಡ್ಕೊಂಬಂದ್ಬಿಡ್ತಿದ್ದೆ. ಟ್ಯೂಷನ್ಗೆ ಸೇರಿಸಿದ್ರು ಒಂದು ಕಡೆಯಲ್ಲಿ ಲಕ್ಷ್ಮೀ ಟಾಕೀಸ್ ಹತ್ರ. ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ಯಾವತ್ತು ಇರ್ತಿರ್ಲಿಲ್ಲ, ಮೋಸ್ಟ್ಲಿ ಅಲ್ಲಿ 2 ದಿವಸನೇ ಇರ್ತಾ ಇದ್ದಿದ್ದು, ಶನಿವಾರ ಭಾನುವಾರ 2 ದಿವಸ ಅವ್ರು ಹೇಳ್ಕೊಡ್ತಾ ಇದ್ರು. ಇನ್ನೊಂದೊಂದು ದಿವಸ ಯಾವತ್ತೋ ಸ್ಪೆಷಲ್ ಕ್ಲಾಸ್ ಇದೆ ಕರೆದಿದ್ದಾರೆ ಅಂತ ನಮ್ಮ ಅಮ್ಮನಿಗೆ ಹೇಳ್ಬಿಟ್ಟು ನಮ್ಮ ಅಮ್ಮನ ಬೇಕಾದಷ್ಟು ಥರ ಏಮಾರಿಸ್ತಿದ್ದೆ ನಾನು. ಅವಾಗ ಇಲ್ಲಿ ದುಡ್ಡು ಕದ್ದಿರೋದು ಇರ್ತಿತ್ತಲ್ಲ ಸಿನಿಮಾಗೋಸ್ಕರ ಅಷ್ಟೇ. ಬಟ್ ಕದ್ದಿರೋದಲ್ಲದೆ ನೋಟ್ ಪುಸ್ತಕ ತಗೋ, ಬಾಳೆಹಣ್ಣು ತಿನ್ನು, ಬಂದ್ ತಿನ್ನು ಅಂತ, ಈ ಕಡಲೆಕಾಯಿ ಬೀಜ ತಿನ್ನು, ಏನಾರು ಏನಕ್ಕೆ ಕೊಟ್ರು ಅದು ನಾನು ಸಿನಿಮಾ ಟಿಕೆಟ್ಗೆ ಹಾಕ್ತಾ ಇದ್ದೆ ಹೊರತು ನಾನು ನಿಜವಾಗ್ಲೂ ಹೊಟ್ಟೆಗೆ ಹಾಕಿಲ್ಲ. ನನ್ನ ಕಣ್ಣಿಗೆ ಹಾಕಿದ್ದೀನಿ ಸಿನಿಮಾ ನೋಡೋಕ್ಕೋಸ್ಕರ ಪ್ರತಿಯೊಂದು ದುಡ್ಡು. ನಾನು ಯಾವತ್ತೂ ಹೊಟ್ಟೆಗೆ ಹೇಳಲ್ಲ ಸರ್ ನಾನು. ಅಲ್ಲ, ಒಂದು ರೀತಿಯಲ್ಲಿ ಅಪ್ಪ ಎಜುಕೇಶನ್ ಹಾಳು ಮಾಡಿದ್ರು ಅಂತ ನನಗೆ ಅನ್ಸಿದೆ. ಅವ್ರ ಎಜುಕೇಶನ್ ಹಾಳು ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗಿರ್ಲಿಲ್ಲ. ನನ್ನ ಮಗನು ಸಂಸ್ಕೃತದಲ್ಲಿ ಒಳ್ಳೆ ಅವ್ರಿಗಿನ್ನ ಹೆಚ್ಚಿನ ವಿದ್ಯಾವಂತ ಆಗಲಿ, ಪ್ರೊಫೆಸರ್ ಆಗಲಿ, ರೀಡರ್ ಆಗಲಿ, ಇನ್ನೂ ಹೈಯೆಸ್ಟ್ ಎಷ್ಟಿದೆಯೋ ಡಾಕ್ಟರೇಟು ತಗೊಳ್ಳಿ, ಆ ಮಟ್ಟಕ್ಕಿತ್ತು. ಬಟ್ ನನ್ನ ಆಯ್ಕೆ ಅವರ ಆಯ್ಕೆ ಆಗಿರಲಿಲ್ಲ. ಅವರ ಆಯ್ಕೆ ಸಂಸ್ಕೃತ ಅಂತಾನೆ ಇತ್ತು. ನನ್ನ ಆಯ್ಕೆ ಬಂದಿದ್ದು ಇನ್ನೂ ನಿಧಾನಕ್ಕೆ. ಇವಾಗಲೇ ಆಯ್ಕೆ ಬರಲಿಲ್ಲ ನನಗೆ ಗೊತ್ತಿಲ್ಲ, ನಾನು ದುಡಿಬೇಕು ಅನ್ನೋದು ಗೊತ್ತೇ ಇರಲಿಲ್ಲ. ಇನ್ನು ಅಪ್ಪನ ಪರ್ಸಲ್ಲಿ ಕಾಸು ತೆಕ್ಕೊಂತಿದ್ನಲ್ಲ, ಅದೇ ದುಡಿಮೆ ನನಗಾಗ. ನಡ್ಕೊಂಡು ಹೋಗೋದು, ನಡ್ಕೊಂಡ್ ಬರೋದು, ತುಂಬಾ ದೂರ ಏನಿರ್ಲಿಲ್ಲ. 63, ಒಂದೊಂದ್ಸತಿ 75 ಮಾಡ್ತಾ ಇದ್ದೆ ಹಾಡಿನ ಪುಸ್ತಕ ತಗೊಳಕ್ಕೆ. ಅವಾಗ 10 ಪೈಸಾ. ಕಳ್ತನ ಅನ್ನೋದಕ್ಕಿಂತ ನಮ್ಮಪ್ಪನ ದುಡ್ಡು ಅಂತಷ್ಟೇ, ಬೇರೆ ಇನ್ನೆಲ್ಲೂ ಮಾಡ್ತಾ ಇರಲಿಲ್ಲ, ಯಾರ್ದು ಮಾಡ್ತಾ ಇರಲಿಲ್ಲ. ನಮ್ಮ ಮನೇಲಿ ನಮ್ಮ ಅಪ್ಪನ ದುಡ್ಡು. ಆಮೇಲೆ ಇನ್ನೂ ಚೆನ್ನಾಗಿ ಹೇಳಿದಾರೆ, ಒಂದು ಸ್ವಲ್ಪ ಸಮಯ ತಗೊಳುತ್ತೆ. 4 ಆಣೆ ಕೊಟ್ಟು ಟೀ ಪಟ್ನ ತಗೊಂಬ ಅಂತ ನಮ್ಮಮ್ಮ ಕೊಡೋರು. 1 ಆಣಿಗೆ 2 ಟೀ ಪಟ್ನ. ಸೊ 4 ಆಣಿಗೆ ಎಷ್ಟು ಹೇಳಿ ಟೀ ಪಟ್ನಗಳು? 4 8. ನಾನೇನ್ ಮಾಡಿವೆ, ಈ ಅಂಗಡಿಗೆ ಹೋಗಿ 2 ಆಣಿಗೆ ತಗೊಳ್ಳಿವೆ. 4 ಆಣೆ ಪಾವಲಿ ಕೊಡೋರು. ಧರ್ಮದ ಕಾಲ, ಅವನು 13 ಪೈಸಾ ವಾಪಸ್ ಕೊಡೋನು. ಈ ಅಂಗಡಿನಲ್ಲಿ 12 ಪೈಸೆಗೆ 4 ಟೀ ಪಣ್ಣ ತಗೊಳ್ವೆ. ಅವನು 12 ಇಟ್ಕೊಂಡು ಇನ್ನು 1 ಪೈಸಾ ವಾಪಸ್ ಕೊಡೋನು. ಈ ನಯಾ ಪೈಸಾ ಬಂದಿದ್ರಿಂದ 4 ಆಣಿಗೆ 6 4 24 ಆದ್ರೂ 25 ಪೈಸೆದೇ ಬರ್ತಾ ಇದ್ದಿದ್ದು. ಅದೇ 4 ಆಣಿ 6 4 24 ಆದ್ರೂ ಅದು 25. ಆ 1 ಪೈಸಾನ ಕೂಡಿಡ್ತಾ ಇದ್ದೆ ಸರ್ ನಾನು. ಸೇಮ್ ಖಾಲಿ ಬೆಂಕಿ ಪಣ್ಣದಲ್ಲೇ ಇಟ್ಟು ಕೂಡಿಡ್ತಾ ಇದ್ದೆ. ಆಮೇಲೆ ನಮ್ಮ ಸಂಬಂಧಿಕರು ಅವರು ಇವರು ಯಾವೆಲ್ಲರೂ ಬಂದರೆ 1 2 ದಿವಸ 3 ದಿವಸ 1 ವಾರ ಮೈಸೂರಿನಲ್ಲಿ ಮನೇಲಿ ಇದ್ಬಿಟ್ಟು ಊಟ ಗೀಟ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ವಸತಿ ಸೌಕರ್ಯ ತಗೊಂಡು ಹೋಗೋರು. ಬಟ್ ನಮ್ಮ ತಂದೆಗೇನು ಅವ್ರು ಕೊಡೋಕ್ಕಾಗ್ತಿರ್ಲಿಲ್ಲ ದುಡ್ಡನ್ನ. ಅದಕ್ಕೇನು ಮಾಡೋರು ಅವ್ರಿಗೊಂಥರ ಮನಸ್ಸಿದಾಗದಲ್ಲ, ನಮ್ಗಳ ಕೈಗೆ ಒಂದು 5 ರೂಪಾಯಿ ಜೇಬ್ಗೆ ಎಲ್ಲ ಇಟ್ಬಿಟ್ಟು ಹೊರಟೋಗ್ಬಿಡೋರು. ಗೊತ್ತಾದಾಗ ನಮ್ಮಪ್ಪ ಅದನ್ನ ಈಸ್ಕೊಂಡು ರಾಮಕೃಷ್ಣಾಶ್ರಮಕ್ಕೆ ಹೋಗಿ ಆ ಹುಂಡಿಗೆ ಹಾಕ್ಬಿಟ್ಟು ಬಾ ಅಂತ ಕಳಿಸೋರು. ನಾವು ಹುಂಡಿಗೆ ಹಾಕ್ಬೇಕಿತ್ತು. ರಸ್ತೆಯಲ್ಲಿ ದುಡ್ಡು ಸಿಕ್ಕರು ಅಷ್ಟೇ, ತಗೊಂಡೋಗಿ ರಾಮಕೃಷ್ಣಾಶ್ರಮದ ಹುಂಡಿಗೆ ಹಾಕಿ ಬಂದು ಕೈ ತೊಳ್ಕೊಬೇಕು. ಇನ್ನೊಬ್ಬರ ದುಡ್ಡು ಮುಟ್ಟಬಾರದು ಅಂತ. ಇನ್ನೊಬ್ಬರ ದುಡ್ಡು ಯಾರ್ದು ಮುಟ್ಟಿಲ್ಲ. ನಮ್ಮ ಅಪ್ಪನ ದುಡ್ಡೇ ಹೊಡೆದಿದ್ದು. 1 ದಿವಸ ಸಿಕ್ಕಾಕೊಂಡು ನಮ್ಮಪ್ಪ ಬುದ್ಧಿ ಹೇಳಿದ್ಮೇಲೆ ಅದನ್ನು ಬಿಟ್ಬಿಟ್ಟೆ. ಆದ್ರೆ ಅಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಅದೇ ಈ ಬೇರೆ ಇದೆಲ್ಲ ಶುರು ಆಯ್ತಲ್ಲ, ಇವ್ರು ಕೊಡೋ ಕಾಸು ನಮ್ಮ ಅಪ್ಪ ಕಣ್ಣಿಗೆ ಬಿದ್ದರೆ ಅದು ಹೋಗ್ಬಿಡೋದು.
ನಮ್ಮಪ್ಪ ನೋಡ್ಲಿಲ್ಲ ಅಂದ್ರೆ ಅದು ಜೇಬಲ್ಲಿ ಫಿಕ್ಸೆಡ್ ಡಿಪಾಸಿಟ್ ತರ ಉಳ್ಕೊಂಡ್ಬಿಡೋದು. ಸಿನಿಮಾಗೆ ಹೋಗ್ಬೇಕಾದಾಗ ಖರ್ಚಾಗ್ಬಿಡೋದು ಅಷ್ಟೇ. ಹಾಡಿನ ಪುಸ್ತಕ, ಸಿನಿಮಾ ಟಿಕೆಟು ಇಷ್ಟೇನೆ. ಎಲ್ಲೋ ಒಂದೊಂದ್ಸತಿ ರಾಜ್ಕಮಲ್ ಟಾಕೀಸ್ನಲ್ಲಿ ಇಂಟ್ರೋಲ್ನಲ್ಲಿ ಈ ಆಲೂಗಡ್ಡೆ ಬೋಂಡ ಮಾರೋರು ಬಿಸಿ ಬಿಸಿ, ಆ ಇಂಟ್ರೋಲ್ ಟೈಮ್ಗೆ ಕರೆಕ್ಟಾಗಿ ರೆಡಿ ಇರೋದು, ಕೊಟ್ಟು ತಗೊಂಡು ನಾನು ತಿನ್ಬಿಟ್ಟು ಕೈ ಒರೆಸ್ಕೊಂಡು ಸುಮ್ಮನಾಗ್ಬಿಡ್ವಿ. ಯಾಕೆಂದ್ರೆ ಅದಕ್ಕೆ ಈರುಳ್ಳಿ ಹಾಕಿರೋರಲ್ಲಿ ನಂಗೆ ಇಷ್ಟ ಆಗೋದು. ನಮ್ಮ ಮನೆಗಳಲ್ಲಿ ಆಲೂಗಡ್ಡೆ, ಬದನೆಕಾಯಿ, ಹುರುಳಿಕಾಯಿ, ಬೂದ್ಗುಂಬಳಕಾಯಿ, ಇನ್ನೊಂದೇನೋ ಒಂದು ಕಷ್ಟ ಆಗ್ತದೆ ಹೇಳಕ್ಕೆ, ಈ 5 ಹೆಚ್ಚು ಕಮ್ಮಿ ತರಕಾರಿ. ಅದು ಬಿಟ್ಟು ಇನ್ಯಾವುದು ನುಗ್ಗೆಕಾಯಿ, ಟೊಮೆಟೊ, ಬೀಟ್ರೂಟು, ಕೋಸು ಇವೆಲ್ಲ ಯಾವುದು ಪ್ರವೇಶನೇ ಇಲ್ಲ ಮನೆ ಒಳಗಡೆಗೆ. ಏನ್ ಮಾಡ್ತೀರಾ ಅವಾಗ? ಹಾಗೆ ಬಾಯ್ ಚಪ್ಲ ಅಲ್ಲ, ನನಗ್ ಬಾಯಿ ಚಪ್ಲ, ನಮ್ಮನೆಲ್ಲ ಅಲ್ಲ, ನಿಷಿದ್ಧ ಅವೆಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಅಂತ ಬೆಳ್ಳುಳ್ಳಿ ಬಾಯಿನಲ್ಲಿ ಹೇಳೋಂಗೆ ಇಲ್ಲ, ಈರುಳ್ಳಿ ತರಂಗೂ ಇಲ್ಲ, ತಿನ್ನೋಂಗೂ ಇಲ್ಲ. ಅಷ್ಟಿದು, ಅದು ತುಂಬಾ ಕೊನೆ ತನಕನೂ ಉಳ್ಕೊಂತದ್ದು. ಬಟ್ ನಾನು ಈರುಳ್ಳಿ ಅವ್ರಿವ್ರ ಮನೇಲೆಲ್ಲ ತಿಂದು ನನಗೆ ಅವ್ರು ಹೇಳ್ಬೇಡ ನಿಮ್ಮ ಅಪ್ಪನಿಗೆ ಅಂದ್ಬಿಟ್ಟು ಅವರೆಲ್ಲ ಏನಾರು ಆಂಬೊಡೆ ಅದು ಇದಕ್ಕೆಲ್ಲ ಹಾಕಿರೋರೆಲ್ಲ ಕೊಡೋರು. ಅಲ್ಲಿ ತುಂಬಾ ಹಿಂಗರ್ಸ್ಗಳು ಇದ್ದಿದ್ದು, ಅವ್ರ ಮನೆಗಳು ತಿಂತಿದ್ದೆ. ಹಂಗೋ ಅಪ್ಪಿತಪ್ಪಿನೂ ಒಂದು ಬೇರೆಯವರು ಇದ್ರು, ಅವ್ರ ಮನೇಲಿ ನಿಮ್ಮ ಅಪ್ಪನಿಗೆ ಹೇಳ್ಬೇಡ ಅಂತ ಅವರು ಏನಾರು ಕರ್ದಿದ್ ಚಕ್ಲಿ ಅದು ಇದು ಎಲ್ಲ, ಇದಕ್ಕೇನು ಇದಿಲ್ಲ ಕಣೋ, ದೋಷ ಇಲ್ಲ, ತಿನ್ನು ಅಂತ ಕೊಡೋರು. ಕೆಲವರು ಹಾಲು ಹಾಕಿದ್ದಕ್ಕೆ ದೋಷ ಇಲ್ಲ ಅಂತ ಕೇಸರಿ ಬಾತು ಅದು ಇದು ಕೊಡೋರು. ಬೇರೆ ಚಿಕ್ಕ ಮಕ್ಕಳೆಲ್ಲ ಮುದ್ದು, ಅವ್ರಿಗೆಲ್ಲ ಅವ್ರ ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ನಾವು ಸುಮ್ಮನೆ ಅವ್ರ ಮಕ್ಕಳು ತಿನ್ನೋದೇ ನೋಡ್ತಾ ಇದ್ರು, ಅವ್ರಿಗೆ ಹೆಂಗಾಗುತ್ತೆ. ಕೊಟ್ಬಿಡೋರು, ಹೇಳ್ಬೇಡ ಅಂತಂತೂ ಹೇಳೋರು. ನಿಮ್ಮ ಅಪ್ಪನಿಗೆ ಹೇಳ್ಗಿಳಿ. ಆಮೇಲೆ ಅವ್ರನ್ನೂ ಬಿಡ್ತಾ ಇದ್ರ, ಸುಮ್ಮನೆ ಬಿಡ್ತಿರ್ಲಿಲ್ವಲ್ಲ, ಆ ಕಾರಣ. ಏನ್ ಆ ಕಾಲದಲ್ಲಿ ಒಂದು ಮದುವೆ ಕರಿಬೇಕಾದ್ರೂ ಎಷ್ಟು ಇದಿತ್ತು ಗೊತ್ತೇ. ಒಂದು ಕುಕ್ಕೆ ತುಂಬಾ ಎಲ್ಲ ತೆಂಗಿನಕಾಯಿ, ಬಾಳೆಕಾಯಿ ಅಂದ್ರೆ ಹಣ್ಣಾಗುವಂಥದ್ದೇ, ಅದು ಇದು ಬೂದ್ಗುಂಬಳಕಾಯಿ, ತರಕಾರಿಗಳು ನಾವು ತಿನ್ನೋ ಅಂಥದ್ದೇ ಎಲ್ಲ ಇಟ್ಟು, ಅಕ್ಕಿ, ಬೇಳೆ, ಹಸಿರು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಮೆಣಸು, ಜೀರಿಗೆ ಎಲ್ಲ ಪ್ಯಾಕೆಟ್ನಲ್ಲಿ ಎಲ್ಲ ಇದು ಮಾಡಿ, ಆಮೇಲೆ ಜೊತೆಗೆ ಒಂದು ಕವರ್ನಲ್ಲಿ ಒಂದು 100 ರೂಪಾಯಿ ಇಟ್ಟು, ಒಂಥರ ತಾಂಬೂಲ ಕೊಡೋದು ಅಂತ ಹೇಳ್ತಾ ಇರ್ಲಿಲ್ವೇ, ಆ ರೀತಿ ಇಟ್ಬಿಟ್ಟು, ರಾಮಾಚಾರ್ಯ ತಾವು ದಯವಿಟ್ಟು ಮುಹೂರ್ತ ಕರೆಕ್ಟಾಗಿ ಬಂದು ಒಂದು ಆಶೀರ್ವಾದ ಮಾಡಿ ನೀವು ಹೋಗ್ಬಿಡಿ, ನಾವೇನು ನಿಮ್ಗೆ ಊಟ ಮಾಡಿ ಅಂತೇನು ಇದು ಮಾಡೋದಿಲ್ಲ, ನೀವು ಇದರಲ್ಲೇ ನೀವು ನಿಮ್ಮ ಮನೇಲಿ ಅವತ್ತು ಅಡುಗೆ ಮಾಡ್ಕೊಂಡು ಹಬ್ಬ ಆಚರಿಸ್ಕೊಳ್ಳಿ. ಏನು ಯಾವ್ದಕ್ಕಾದ್ರೂ ಸಾಲದೆ ಬಂತು ಅಂದರೆ ಇಲ್ಲಿ 100 ರೂಪಾಯಿ ಇದೆಯಲ್ಲ, ಇದನ್ನ ಅದಕ್ಕೆ ಇದು ಮಾಡ್ಕೊಳ್ಳಿ ದಯವಿಟ್ಟು, ಇಲ್ಲ ಅಂತಂದ್ಬೇಡಿ. ನಮಗೆ ಸಂತೋಷದಲ್ಲಿದ್ದೀವಿ, ನೀವು ಆ ರೀತಿ ಮಾಡಿ ನಮಗೆ ದುಃಖ ತರಬೇಡಿ, ಮನ್ಸಿಗೆ ನೋವು ಮಾಡಬೇಡಿ, ನೀವು ಆಶೀರ್ವಾದ ಮಾಡಿಬಿಟ್ರೆ ಬಂದು ನಮಗೆ ತುಂಬ ಒಳ್ಳೇದು ಅಂತ ಹಂಗೆ ಕರೆಯೋರು. ಸೊ ಅಷ್ಟಕ್ಕೂ ಈಗ ಪುರೋಹಿತರಾದ್ರೂ ಹೋಗ್ತಾರಲ್ವಾ, ತಾಳಿ ಕಟ್ಸೋಕ್ಕಾದ್ರೂ ಹೋಗ್ಲೇಬೇಕಲ್ಲ, ಆ ರೀತಿ ಮಡಿಯಾಗಿ ಹೋಗಿ ಆ 30 ಟೈಮ್ಗೆ ಆಶೀರ್ವಾದ ಮಾಡಿ ಗಂಡು ಹೆಣ್ಣಿಗೆ ಬಂದ್ಬಿಡೋರು. ನಮ್ಮ ತಂದೆ ತಾಂಬೂಲಕ್ಕೂ ಅಲ್ಲಿ ಏನು ಕಾಯ್ತಾ ಇರಲಿಲ್ಲ, ಏನಿಲ್ಲ, ಏನು ಇಲ್ಲೇ ಮನೆಗೆ ಬಂದೆಲ್ಲ ಪತ್ರಿಕೆ ಕೊಡೋರಲ್ಲೇ ಎಲ್ಲ ಮಾಡಿಬಿಡ್ತಿದ್ರಲ್ಲ, ಆ ಥರ ಇದ್ದಿದ್ದ ಕಾಲ.